ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ದ ಟಚ್ ಸ್ಟೋರಿ ಬೈ ಅಬ್ಬೂರಿ ಛಾಯಾದೇವಿ. ಈ ಒಂದು ವಿಡಿಯೋದಲ್ಲಿ ನಾವು ತೆಲುಗು ಕವಿಯತ್ರಿ ಆಗಿರ್ತಕ್ಕಂತಹ ಅಬ್ಬೂರಿ ಛಾಯಾದೇವಿಯವರ ದ ಟಚ್ ಈ ಒಂದು ಸಣ್ಣ ಕಥೆಯನ್ನು ಕನ್ನಡದಲ್ಲಿ ಡಿಸ್ಕಸ್ ಮಾಡೋಣ ಹಾಗೂ ಅದರ ಸಂಪೂರ್ಣ ಸಾರಾಂಶವನ್ನು ಕಲಿಯೋಣ. ದ ಟಚ್ ಎಂಬ ಈ ಕಥೆಯನ್ನು ಮೂಲತಃ ತೆಲುಗಿನಲ್ಲಿ ಸ್ಪರ್ಶ್ ಎಂಬ ಹೆಸರಿನಿಂದ ಅಬ್ಬೂರಿ ಛಾಯಾದೇವಿಯವರು ಬರೆದಿರ್ತಾರೆ. ಈ ಸ್ಪರ್ಶ ಈ ಒಂದು ಕಥೆಯನ್ನು ಕೆ ಜಯಶ್ರೀ ಮೋಹನ್ ರವರು ಇಂಗ್ಲೀಷ್ಗೆ ಒಂದು ಟ್ರಾನ್ಸ್ಲೇಷನನ್ನು ಮಾಡಿರ್ತಾರೆ. ಅಬ್ಬೂರಿ ಛಾಯಾದೇವಿ ಅವರು ತೆಲುಗಿನ ಒಂದು ಸ್ತ್ರೀವಾದಿ ಬರಹಗಾರರಲ್ಲಿ ಒಬ್ಬರಾಗಿದ್ದಾರೆ. ಅಬ್ಬೂರಿ ಛಾಯಾದೇವಿಯವರ ಕುಟುಂಬವು ಅತ್ಯಂತ ಸಾಂಪ್ರದಾಯಿಕ ಕುಟುಂಬವಾಗಿದ್ದು, ಅವರ ಒಂದು ಸ್ವಯಂ ಅಭಿವ್ಯಕ್ತಿಯ ಒಂದು ಸಾಧನವಾಗಿ ಅವರು ಬರವಣಿಗೆಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಇವರಿಗೆ 2005ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಬಂದಿರುತ್ತೆ. ಈ ಅಬ್ಬೂರಿ ಛಾಯಾದೇವಿಯವರ ದಿ ಟಚ್ ಈ ಒಂದು ಕಥೆಯು ಒಬ್ಬ ಮಹಿಳೆಗೆ, ಅಂದರೆ ಸುಮಾರು 30-35 ವರ್ಷದ ಒಬ್ಬ ಮಹಿಳೆ ತನ್ನ ತಂದೆ, ಒಂದು 80 ವರ್ಷ ದಾಟಿರ್ತಕ್ಕಂತಹ ತನ್ನ ತಂದೆಯ ಸ್ಪರ್ಶವನ್ನು ಪಡೀತಕ್ಕಂತಹ ಕಥೆಯಾಗಿರುತ್ತೆ. ಈ ಕತೆ ಒಂದು ಸಾಂಪ್ರದಾಯಿಕ ಹಿಂದೂ ಕುಟುಂಬದಲ್ಲಿ ತಂದೆ ಮತ್ತು ಮಗಳ ನಡುವಿನ ಸಂಬಂಧವನ್ನು ಬಿಚ್ಚಿಡುವ ಕಥೆಯಾಗಿದೆ. ಈ ಕಥೆಯಲ್ಲಿ ತಂದೆಗೆ ಈಗ 80 ವರ್ಷ ವಯಸ್ಸಾಗಿದ್ದು, ಅವರ ಮಗಳು ಮಧ್ಯವಯಸ್ಕ ಮಹಿಳೆಯಾಗಿದ್ದಾಳೆ. ಅವಳು ಮದುವೆಯಾಗಿ ಅಲ್ಲೇ ತಂದೆಯ ಊರಿಂದ ಪಕ್ಕದ ಒಂದು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಆಕೆ ಒಬ್ಬ ಕೆಲಸ ಮಾಡ್ತಕ್ಕಂಥ ಮಹಿಳೆಯಾಗಿದ್ದು, ಅದೇ ಪಟ್ಟಣದ ವ್ಯಕ್ತಿಯನ್ನು ಮದುವೆಯಾಗಿ ಈಗ ಹತ್ತಿರದ ಮತ್ತೊಂದು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾಳೆ. 80 ವರ್ಷದ ತಂದೆ ಆ ದೃಷ್ಟಿ ಮಂದವಾಗಿದೆ. ದೃಷ್ಟಿ ದೋಷದಿಂದಾಗಿ ಅವರು ತುಂಬ ದುರ್ಬಲರಾಗಿದ್ದಾರೆ, ಆದರೆ ಅವರು ಆರೋಗ್ಯವಾಗಿದ್ದಾರೆ. ಅವರು ತಮ್ಮ ಮಗನನ್ನು ಕಳೆದುಕೊಂಡಿದ್ದು, ಈಗ ಕೇವಲ ಆತನಿಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ. ಅವರ ಪತ್ನಿಯು ಸಹ ಹಾಸಿಗೆಯನ್ನು ಹಿಡಿದಿದ್ದು, ಅವರ ಸೊಸೆ ವಿಧವೆಯಾಗಿದ್ದಾಳೆ, ಅವರೊಂದಿಗೆ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ಮೊಮ್ಮಕ್ಕಳು ಕೂಡ ಇದ್ದಾರೆ, ಅವರು ಬೇರೆಡೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮಗಳು ತನ್ನ ತಂದೆಯನ್ನು ನೋಡಲು ಬಂದಿದ್ಲು. ಮಗಳು ಆ ಕುರ್ಚಿಯನ್ನು ಎಳೆದು ಕುಳಿತುಕೊಳ್ತಕ್ಕಂಥ ಒಂದು ಶಬ್ದ ಕೇಳಿಸಿದಾಗ ತಂದೆ ಅವಳನ್ನು ತನ್ನ ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಳ್ಳಲು ಹೇಳ್ತಾರೆ. ಪ್ರೀತಿಯಿಂದ ಮಗಳ ಕೈಯನ್ನು ಹಿಡಿದು ಅವಳ ಭೇಟಿಗಾಗಿ ಕಾಯ್ತಾ ಇದ್ದೆ ಅಂತ ತಂದೆ ಹೇಳ್ತಾರೆ. ಆಗ ಮಗಳಿಗೆ ತನ್ನ ಬಾಲ್ಯದ ದಿನಗಳು ನೆನಪಾಗುತ್ತೆ. ತನ್ನ ತಂದೆ ಈ ಮೈಲಿಗೆ ಹೆಸರಿನಲ್ಲಿ, ಅಂದರೆ ಅವರ ಸಾಂಪ್ರದಾಯಿಕ ಜೀವನ ಶೈಲಿಯಿಂದಾಗಿ ಆ ಮಗಳನ್ನು ದೂರ ಇಟ್ಟಿರ್ತಕ್ಕಂಥದ್ದು ಆ ಮಗಳಿಗೆ ನೆನಪಾಗತ್ತೆ. ಶಿಸ್ತಿನ ಹೆಸರಿನಲ್ಲಿ ತಂದೆ ತನ್ನೊಂದಿಗೆ ಕಠಿಣವಾಗಿ ನಡೆದುಕೊಂಡಿರೋದನ್ನು ಕೂಡ ಆ ಮಗಳು ನೆನಪಿಸ್ಕೋತಾಳೆ. ಮತ್ತು ಅದು ತನ್ನಲ್ಲಿ ಮೂಡಿಸಿರ್ತಕ್ಕಂಥ ಭಿನ್ನಾಭಿಪ್ರಾಯದಿಂದ ಅವಳು ಇನ್ನೂ ಸಹ ಹೊರಬಂದಿರೋದಿಲ್ಲ ಅಂತ ಆಕೆ ಭಾವಿಸ್ತಾಳೆ. ಆಕೆ ಒಬ್ಬ ಹಿರಿಯ ವ್ಯಕ್ತಿ, ಅಂದರೆ ಆಕೆ ಒಂದು ಯೌವನಕ್ಕೆ ಬಂದಾಗ ತಂದೆ ಆಕೆಯನ್ನು ಮುಟ್ಟಿರೋದಿಲ್ಲ. ತಂದೆ ಆಕೆಯ ಜೊತೆ ತುಂಬ ಶಿಸ್ತಿನಿಂದ ನಡ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಆ ಮೈಲಿಗೆ ಹೆಸರಿನಲ್ಲಿ ಆ ಒಂದು ಹುಡುಗಿಗೆ ತಂದೆಯ ಒಂದು ಸ್ಪರ್ಶವೇ ಸಿಕ್ಕಿರೋದಿರಲ್ಲ. ಆ ಭಾವನೆ ಈಗ ಮತ್ತೊಮ್ಮೆ ಆಕೆಗೆ ಬರ್ತಾ ಇರುತ್ತೆ. ಅವಳ ತಂದೆ 2 ವರ್ಷಗಳಿಂದ ಹಾಸಿಗೆಯಲ್ಲಿ ಇದ್ದಾರೆ. ಅವಳು ತನ್ನ ಅತ್ತೆಯನ್ನು ನೋಡಲು ತನ್ನ ಗಂಡನೊಂದಿಗೆ ಬಂದಾಗ ತನ್ನ ತಂದೆ ತಾಯಿಯನ್ನು ನೋಡಲು ಸಹ ಹೋಗಿದ್ಳು. ತನ್ನ ತಂದೆಯ ಪಕ್ಕದಲ್ಲಿ ಕುಳಿತಾಗ ಅವಳು ತನ್ನ ಬಾಲ್ಯದ ಮುಸುಕಾದ ನೆನಪುಗಳನ್ನು ಮತ್ತೊಮ್ಮೆ ಮೆಲುಕು ಹಾಕ್ತಾಳೆ. ಅಲ್ಲಿ ತಂದೆ ಪ್ರೀತಿಯಿಂದ ತನ್ನ ಕೈಗಳನ್ನು ನೇವರಿಸಿದಾಗ ಅವಳು ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ. ತನ್ನ ಬಾಲ್ಯದಲ್ಲಿ ಅವಳು ತಂದೆಯ ಪ್ರೀತಿಯ ಸ್ಪರ್ಶಕ್ಕಾಗಿ ಬಹಳಷ್ಟು ಹಂಬಲಿಸಿರ್ತಾಳೆ, ಆದರೆ ಅವಳೊಂದಿಗೆ ಆ ತಂದೆ ತುಂಬ ಕಠಿಣವಾಗಿ ವರ್ತಿಸಿರ್ತಾನೆ. ಅವಳು ಇನ್ನೂ ಅವರೊಂದಿಗೆ ಮುಕ್ತವಾಗಿ ಇರಲು ಸಾಧ್ಯವಾಗಿರೋದಿಲ್ಲ. ತನ್ನ ತಂದೆ ಅನಾರೋಗ್ಯಕ್ಕೆ ಒಳಗಾದಾಗ ಮೊದಲ ಬಾರಿಗೆ ಅವರನ್ನು ನೋಡಲು ಹೋದಾಗ ಅವಳು ಕೇವಲ ಒಂದು ಕೀಟಗಳನ್ನು ತೆಗೆದುಕೊಂಡು ಹೋಗಿರ್ತಾಳೆ. ನಂತರ ಅವಳ ಗಂಡ ಮನೆಗೆ ಬಂದಾಗ ಅವರ ಹಾಸಿಗೆಯ ಮೇಲೆ ಒಂದು ಕೀಟವನ್ನು ನೋಡಿ ತನ್ನ ತಂದೆಯ ಹತ್ತಿರ ಕುಳಿತುಕೋಬೇಡ ಅಂತ ಆತ ಎಚ್ಚರಿಸಿರ್ತಾನೆ. ಇಲ್ಲಿ ಆ ಮಗಳು ಹೇಳ್ತಾಳೆ, ನನ್ನ ತಂದೆ ಗಂಡು ಮಕ್ಕಳಿಗಾಗಿ ಹಂಬಲಿಸ್ತಾ ಇದ್ದಾರೆ ಎಂದು ಅವಳಿಗೆ ತಿಳಿದಿತ್ತು. ಇಲ್ಲಿ ಆಕೆಯ ಸಹೋದರ ಮರಣ ಹೊಂದಿದಾಗ ಯಾವುದೋ ಒಂದು ಅಪರಾಧ ಭಾವನೆಯಿಂದಾಗಿ ತನ್ನ ತಂದೆಯನ್ನು ಅವಳು ಎದುರಿಸಲು ಹಿಂಜರಿದಿದ್ಳು. ತನ್ನ ಗಂಡನೊಂದಿಗೆ ತನ್ನ ತಂದೆಯ ಪಟ್ಟಣಕ್ಕೆ ಹಿಂತಿರುಗಿದರೆ ಬಹುಶಃ ಆ ತಂದೆಯೊಂದಿಗೆ ತಾನು ಇರಬಹುದು, ಅವಳ ತಂದೆಯನ್ನು ನೋಡ್ಕೋಬಹುದು ಅಂತೇಳಿ ಅವಳು ಗಂಡನ ಬಳಿ ಬೇಡಿಕೊಳ್ತಾಳೆ. ಅವಳು ಅಸಹಾಯಕಳಾಗಿ
ನೋಡ್ತಾಳೆ ಮತ್ತು ಪದಗಳಿಂದ ಅವರಿಗೆ ಭರವಸೆ ನೀಡಲು ಸಾಧ್ಯ ಆಗಲಿಲ್ಲ ಅಂತ ಆಕೆ ಹೇಳ್ತಾಳೆ. ಅವಳ ತಂದೆ ಮತ್ತೆ ಮಾತನಾಡಲಿಲ್ಲ ಮತ್ತು ಮೌನವಾಗಿ ಅವಳ ಕೈಗಳನ್ನು ನೇವರಿಸ್ತಾರೆ. ಆ ಕ್ಷಣದಲ್ಲಿ ಆ ಮಹಿಳೆ, ಆ ಮಗಳು ತನ್ನ ಶಿಕ್ಷಣ, ನಾನು ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ಎಲ್ಲವೂ ಸಹ ವ್ಯರ್ಥ ಮತ್ತು ಮೇಲ್ನೋಟಕ್ಕೆ ಮಾತ್ರ ಎಂದು ಅವಳಿಗೆ ಅನಿಸಿರುತ್ತೆ. ಮತ್ತು ಆಕೆ ತನ್ನ ತಂದೆಯನ್ನು ಬಿಟ್ಟು ಆಟೋ ರಿಕ್ಷಾದಲ್ಲಿ ಹಿಂತಿರುಗ್ತಾ ಇರಬೇಕಾದ್ರೆ ಅವಳು ತನ್ನ ತಂದೆಯ ಮೃದುವಾದ ಸ್ಪರ್ಶದಿಂದ ಬಹಳಷ್ಟು ಡಿಪ್ರೆಷನ್ಗೆ ಹೋಗ್ತಾಳೆ. ಮೀನ್ಸ್ ಆ ಸ್ಪರ್ಶ ಆಕೆಯನ್ನು ಕಾಡ್ತಾ ಇರುತ್ತೆ. ಆ ತಂದೆಯ ಆ ಒಂದು ಕೊನೆ ಕಾಲದ ಆ ಕೈಗಳನ್ನು ಮುಟ್ಟಿರ್ತಕ್ಕಂಥ ಆ ಟಚ್ ಅವಳನ್ನು ಕಾಡ್ತಾ ಇರುತ್ತೆ. ಆ ಸಮಯಕ್ಕೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಹೊರ ಹರಿತಾ ಇರುತ್ತೆ. ಈ ರೀತಿಯಾಗಿ ಈ ಒಂದು ಟಚ್ ಅಬ್ಬೂರಿ ಛಾಯಾದೇವಿಯವರ ಈ ಒಂದು ಸಣ್ಣ ಕತೆ ಒಂದು ಹೆಣ್ಣಿನ ಭಾವನೆಗಳನ್ನು ಈ ಕಥೆಯ ಮೂಲಕ ವ್ಯಕ್ತಪಡಿಸಿದ್ದಾರೆ. ಒಬ್ಬ ತಂದೆಯ ಕೈನ ಸ್ಪರ್ಶವನ್ನು ಪಡೆದಂತಹ ಮಗಳು ಚಿಕ್ಕಂದಿನಲ್ಲಿ ಆ ಸ್ಪರ್ಶಕ್ಕಾಗಿ ಹಂಬಲಿಸಿರ್ತಾಳೆ. ಆದರೆ ಈ ಸಂಪ್ರದಾಯದ ಹೆಸರಿನಲ್ಲಿ, ಮಡಿಯ ಹೆಸರಿನಲ್ಲಿ ತಂದೆಯ ಸ್ಪರ್ಶವನ್ನು ಒಂದು ಹುಡುಗಿ ಪಡೆಯೋದಕ್ಕೆ ಆಗೋದಿಲ್ಲ. ಆ ಸಮಯಕ್ಕೆ ಸರಿಯಾಗಿ ತಂದೆಯೇ ಕೂಡ ಆ ಒಂದು ಮಗಳ ಜೊತೆಯಲ್ಲಿ ಶಿಸ್ತಿನ ನೆಪದಲ್ಲಿ ಆತ ಕೂಡ ತುಂಬ ಕಠಿಣವಾಗಿ ವರ್ತಿಸಿರ್ತಾರೆ. ಆದರೆ ಈಗ ಬೆಳೆದಂತಹ ಮಧ್ಯವಯಸ್ಕ ಮಗಳು ಆ ತಂದೆಯ ಒಂದು ಸ್ಪರ್ಶವನ್ನು ಪಡೆದಾಗ ಆ ತಂದೆಯನ್ನು ನೋಡ್ಕೊಳ್ಬೇಕು, ಕೇವಲ ಮಾತುಗಳಿಂದ ಅವರಿಗೆ ಒಂದು ಸೇವೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ತಾನು ಅಲ್ಲಿಗೆ ಬಂದು ಅವರನ್ನು ನೋಡ್ಕೋಬೇಕು ಅಂತ ಹೇಳಿ ಕೇಳ್ಕೊತಾಳೆ. ಅದು ಸಾಧ್ಯ ಆಗೋದಿಲ್ಲ. ಹಾಗೆ ಆ ಹಿಂತಿರುಗಿ ತನ್ನ ಗಂಡನ ಮನೆಗೆ ಹೋಗಬೇಕಾದ್ರೆ ಆ ತಂದೆಯ ಒಂದು ಆ ಟಚ್ ಸ್ಪರ್ಶವನ್ನು ನೆನೆಯುತ್ತಾ ಕಣ್ಣಲ್ಲಿ ನೀರು ತುಂಬ್ಕೋತಾಳೆ. ಇದು ಈ ಟಚ್ ಕಥೆಯ ಕನ್ನಡದ ಸರಳವಾದಂಥ ಸಾರಾಂಶ ಆಗಿದೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಓದ್ಕೋಬಹುದಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಇದನ್ನು ಶೇರ್ ಮಾಡಿ, ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋ ನೋಟಿಫಿಕೇಷನನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.